ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ನಾವೀಗ ಅಕ್ಷಯ ತೃತೀಯವನ್ನು ಮುಗಿಸಿದ್ವಿ. ಆದರೆ ಕೆಲವೊಬ್ಬರಿಗೆ ಏನಪ್ಪ ಅಂತಂದರೆ ಕೆಲವೊಂದು ಕಾರಣಗಳಿಂದ ಅಕ್ಷಯ ತೃತೀಯ ಆಚರಣೆ ಮಾಡೋದಕ್ಕೆ ಆಗಿರೋದಿಲ್ಲ. ಆದರೆ ಅಕ್ಷಯ ತೃತೀಯ ಅಂದರೆ ತೃತೀಯ ದಿವಸವೇ ನಾವು ಮಾಡಬೇಕಾಗಿರುವಂಥದ್ದು, ಅಂದೇ ಅದು ತುಂಬ ವಿಶೇಷ. ಆದರೆ ಕೆಲವೊಬ್ಬರಿಗೆ ತುಂಬಾ ಆಸೆ ಇರುತ್ತೆ, ನಾವು ಕೂಡ ಆಚರಣೆ ಮಾಡಬೇಕು, ಆಮೇಲೆ ಏನಪ್ಪ ಅಂತಂದರೆ ಕುಬೇರ ಪೂಜೆ ಮಾಡಬೇಕು, ಈಗೆಲ್ಲ ತುಂಬ ಆಸೆಗಳಿರುತ್ತೆ. ಸೊ ಹಾಗಾಗಿ ನಾನು ಇವತ್ತು ಅವರಿಗೆ ಕೆಲವೊಂದು ದಿನಗಳಲ್ಲಿ ಯಾವುದೆಲ್ಲ ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ನೀವು ಸರಳವಾಗಿ ಪೂಜೆ ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ಈಗ ನೋಡಿ, ನಮಗೆ ಏನಾಗುತ್ತೆ ಅಂದರೆ ಬುಧವಾರದ ದಿವಸ ನಮಗೆ ಷಷ್ಠಿ ಬರ್ತದೆ. ಷಷ್ಠಿ ಏನಪ್ಪ ಅಂದರೆ ಅವತ್ತಿನ ದಿವಸ ರಾಮಾನುಜಾಚಾರ್ಯರ ಜಯಂತಿ ಕೂಡ ಇರೋದ್ರಿಂದ ನೀವು ಅಂದು ಕೂಡ ಬುಧವಾರದ ದಿವಸವೂ ಆಚರಣೆ ಮಾಡ್ಬೋದು. ಹಾಗೆಯೇ ಮಂಗಳವಾರ ಅಂದರೆ ಇವತ್ತು ಕೂಡ ಆಚರಣೆ ಮಾಡ್ಬೋದು, ಆದರೆ ಇವತ್ತು ದಿನ ಆಗೋಯಿತು. ಹಾಗಾಗಿ ನಾಳೆಯಿಂದ ಹೇಳ್ತಾ ಇದ್ದೇನೆ, ಬುಧವಾರದ ದಿವಸ ಷಷ್ಠಿ ಇದೆ, ಅವತ್ತು ಕೂಡ ಆಚರಣೆ ಮಾಡ್ಬೋದು, ತೊಂದರೆ ಇಲ್ಲ. ನಂತರದಲ್ಲಿ ದಿವಸ ನೋಡಿ ವಿಶೇಷ ಅಂದರೆ ಸಪ್ತಮಿ, ಗುರುವಾರದ ದಿವಸ ಸಪ್ತಮಿ ಬಂದಿದೆ. ಮತ್ತೊಂದು ವಿಶೇಷ ಏನಪ್ಪ ಅಂದರೆ ಅವತ್ತಿನ ದಿವಸ ಗಂಗಾ ಪೂಜೆಯನ್ನು ಮಾಡ್ತಾರೆ. ಅಂದರೆ ಕಲ್ಲುಗಳೆಲ್ಲ ಇಟ್ಟು ಮನೇಲಿ ಗಂಗಾ ಪೂಜೆ ಮಾಡುವಂಥದ್ದು. ನಾನು ಆದಷ್ಟು ಅದ್ರ ಬಗ್ಗೆನೂ ಕೂಡ ನಂತರದ ದಿವಸಗಳಲ್ಲಿ ಮಾಹಿತಿ ಕೊಡ್ತೇನೆ. ಅವತ್ತಿನ ದಿವಸ ಕೂಡ ನೀವು ಅಕ್ಷಯ ತೃತೀಯ ಲಕ್ಷ್ಮೀ ಪೂಜೆ ಮಾಡ್ಕೋಬೋದು. ಅದ್ರ ಜೊತೆಲಿ ಅವತ್ತು ವಿಶೇಷ ಏನಪ್ಪ ಅಂತಂದರೆ ಗುರು ಪುಷ್ಯಾಮೃತ ಯೋಗ ಬಂದಿದೆ. ಆದರೆ ಸಮಸ್ಯೆ ಏನಪ್ಪ ಅಂದರೆ ಅದು ರಾತ್ರಿ 8:57 ಸೂರ್ಯೋದಯದವರೆಗೂ ಇದೆ. ಹಾಗಾಗಿ ಅದು ಎಲ್ಲಾಗುತ್ತೆ ಅಂದರೆ ಶುಕ್ರವಾರ ಬೆಳಗ್ಗೆ ಸೂರ್ಯೋದಯದವರೆಗೂ ಕೂಡ ನಮಗೆ ಗುರುಪುಷ್ಯಾಮೃತ ಯೋಗ ಆಚರಣೆಯಲ್ಲಿರ್ತದೆ. ಶುಕ್ರವಾರದ ದಿವಸ ಮತ್ತೊಂದು ವಿಶೇಷ ಏನಪ್ಪ ಅಂತಂದರೆ ಅಷ್ಟಮಿ ತಿಥಿ ಬಂದಿದೆ, ಅಂದರೆ ದುರ್ಗಾಷ್ಟಮಿಯನ್ನು ಆಚರಣೆ ಮಾಡ್ತೇವೆ. ಹಾಗಾಗಿ ವಾರವೂ ಕೂಡ ಆಗಿರೋದ್ರಿಂದ ನೀವು ಗುರುವಾರ ಮತ್ತು ಶುಕ್ರವಾರ 2 ದಿವಸವೂ ಕೂಡ ನೀವು ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕಂತೆ ನೀವು ಅಕ್ಷಯ ತೃತೀಯವನ್ನು ಆಚರಣೆ ಮಾಡ್ಬೋದು. ನೋಡಿ, ಭಾನುವಾರ ಏನು ವಿಶೇಷ ಅಂತಂದರೆ ವಾಸವಿ ಜಯಂತಿ ಇರುವಂಥದ್ದು. ವಾಸವಿ ಜಯಂತಿ ಏನಪ್ಪ ಅಂತಂದರೆ ಕನ್ನಿಕಾ ಪರಮೇಶ್ವರಿ ಅಮ್ಮನವ್ರನ್ನ ಪೂಜೆ ಮಾಡ್ತಾರೆ. ಹಾಗಾಗಿ ನೀವು ಕೂಡ ಅಂದಿನ ದಿವಸ ಸರಳವಾಗಿ ಮನೆಯಲ್ಲಿ ಪೂಜೆಯನ್ನು ಮಾಡಿಕೊಳ್ಳಬಹುದು. ಈ ವಾಸವಿ ಜಯಂತಿ ನಮಗೆ ಪ್ರಾರಂಭವಾಗುವಂಥದ್ದು ವೈಶಾಖ ಮಾಸ ಶುಕ್ಲ ಪಕ್ಷ ದಶಮಿ ತಿಥಿಯಿಂದ ಪ್ರಾರಂಭವಾಗಿರುವಂಥದ್ದು. 25ನೇ ತಾರೀಕು ಶನಿವಾರ ಸಾಯಂಕಾಲ 6:29 ಪ್ರಾರಂಭವಾಗಿರುವಂಥದ್ದು. 26ನೇ ತಾರೀಕು ಭಾನುವಾರ ಸಾಯಂಕಾಲ 6 ಗಂಟೆವರೆಗೂ ಇರ್ತದೆ. ಹಾಗಾಗಿ ನಾವು 26ನೇ ತಾರೀಕು ಭಾನುವಾರವೇ ಈ ವಾಸವಿ ಜಯಂತಿನ ಆಚರಣೆ ಮಾಡಬೇಕು. ಅಂದಿನ ದಿವಸ ತುಂಬ ಜನ ಕನ್ನಿಕಾ ಪರಮೇಶ್ವರಿ ಅಮ್ಮನವ್ರನ್ನ ಪೂಜೆ ಮಾಡ್ತಾರೆ. ನೀವು ಕೂಡ ಸರಳವಾಗಿ ನೀವು ಪೂಜೆ ಮಾಡ್ಕೋಬೋದು, ಅಥವಾ ದೇವಸ್ಥಾನಕ್ಕೂ ಸಹ ಹೋಗಿ ನಮಸ್ಕಾರ ಮಾಡಿಕೊಂಡು ಬರ್ಬೋದು. ನಂತರದ ದಿವಸ ನೋಡಿ, ಸೋಮವಾರ ನಮಗೆ ಏಕಾದಶಿ, ಮೋಹಿನಿ ಏಕಾದಶಿ ಬಂದಿರೋದ್ರಿಂದ ವಿಷ್ಣು ಲಕ್ಷ್ಮಿ ಪೂಜೆಯನ್ನು ಮಾಡ್ತೇವೆ ವಿಶೇಷವಾಗಿ. ಅಂದಿನ ದಿವಸವೂ ಕೂಡ ನೀವು ಈ ಅಕ್ಷಯ ತೃತೀಯವನ್ನು ಆಚರಣೆ ಮಾಡ್ಬೋದು. ಈಗಾಗಲೇ ನಾನು ಹೇಳಿದಾಗೆ ಮತ್ತೊಮ್ಮೆ ತಿಳಿಸೋದು ಏನಪ್ಪ ಅಂತಂದರೆ ಅಕ್ಷಯ ತೃತೀಯ ಅಂತಂದರೆ ಆ ಒಂದು ದಿನ ನಮಗೇನು ತಿಥಿ ಬಂದಿರುತ್ತೋ ಅವತ್ತಿನ ದಿವಸ ನಾವು ಏನು ಆಚರಣೆ ಮಾಡ್ತೇವೋ ಅದೇ ನಮಗೆ ತುಂಬಾ ಒಳ್ಳೆ ಫಲ ಕೊಡುವಂಥದ್ದು. ಆದರೂ ತುಂಬ ಜನಕ್ಕೆ ಮನಸ್ಸಿನಲ್ಲಿ ಆಸೆ ಇರುತ್ತೆ ನಾವು ಆಚರಣೆ ಮಾಡಬೇಕು ಅನ್ನೋದು. ಹಾಗಾಗಿ ಈ ಒಂದು ನಾನು ತಿಳಿಸ್ಕೊಟ್ಟಿರುವಂಥ ಕೆಲವೊಂದು ದಿನಗಳಲ್ಲಿ ನೀವು ನಿಮ್ಮ ಮನೆಗೆ ತಕ್ಕ ಮಟ್ಟಿಗೆ ನೀವು ಒಂದು ಅಕ್ಷಯ ತೃತೀಯವನ್ನು ಆಚರಣೆ ಮಾಡ್ಬೋದು. ಸೊ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರೋಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಒಂದು 4-5 ದಿವಸಗಳ ಅಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೇನೆ. ಅದರಲ್ಲಿ ನಿಮ್ಗೆ ಯಾವ್ದು ಸೂಕ್ತ ಅನಿಸುತ್ತೋ ಆ ಒಂದು ದಿನಗಳಲ್ಲಿ ನೀವು ಅಕ್ಷಯ ತೃತೀಯವನ್ನು ಆಚರಣೆ ಮಾಡ್ಬೋದು. ಥ್ಯಾಂಕ್ ಯು.